ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆ ನಡೆದ ಎಲಿಮಿನೇಷನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. 4 ಸ್ಪರ್ಧಿಗಳು ಡೇಂಜರ್ ಝೋನ್ನಲ್ಲಿ ಇರ್ತಾರೆ. ಅವರು ಯಾರ್ಯಾರು ಎಂದರೆ ಕಾಕ್ರೋಚ್ ಸುಧೀರ್, ರಿಷಾ, ರಘು ಹಾಗೂ ಜಾನ್ವಿ ಅವರು. ಮೊದಲಿಗೆ ಪ್ರೋಮೋ ನೋಡಿದಾಗ ಜಾನ್ವಿ ಅವರು ಹೊರಗೆ ಬಂದಿದ್ದಾರೆ ಅನಿಸುತ್ತೆ, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅದಕ್ಕೆ ಹೇಳೋದು ಬಿಗ್ ಬಾಸ್ ಯಾವಾಗ ಏನು ಬೇಕಾದರೂ ಮಾಡಬಲ್ಲದು ಅಂತ. ರಘು, ರಿಷಾ ಹಾಗೂ ಜಾನ್ವಿ ಅವರು ಸೇವ್ ಆಗುತ್ತಾರೆ. ಕಾಕ್ರೋಚ್ ಸುಧೀರ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುತ್ತಾರೆ. ಕಾಕ್ರೋಚ್ ಸುಧೀರ್ ಅವರು ಮನೆಯಿಂದ ಹೊರಗೆ ಬಂದ ಮೇಲೆ ಧರ್ಮಪತ್ನಿ ಹೇಳಿದ್ದೇನು? ಕಾಕ್ರೋಚ್ ಸುಧೀರ್ ಅವರು ಯಾಕೆ ಈ ವಾರ ಮನೆಯಲ್ಲಿ ಕಾಣಿಸಿಕೊಳ್ಳಲಿಲ್ಲ? ಯಾರಿಂದ ಕಾಕ್ರೋಚ್ ಸುಧೀರ್ ಅವರು ಮನೆಯಿಂದ ಹೊರಗೆ ಬಂದರು? ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕಾಕ್ರೋಚ್ ಸುಧೀರ್ ಅವರಿಗೆ ಧರ್ಮಪತ್ನಿ ಹೇಳಿದ್ದೇನೆಂದರೆ, ಅಶ್ವಿನಿ ಮತ್ತು ಜಾನ್ವಿ ಅವರ ಹೊರತುಪಡಿಸಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಬೆರೆತಿದ್ದರೆ ಇನ್ನೂ ಕೂಡ ಕೆಲವಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರುತ್ತಿದ್ದೀರಿ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಸಿನಿಮಾಗಳಲ್ಲಿ ನೋಡಲು ಮಾತ್ರ ರೌಡಿ, ಆದರೆ ನಿಜ ಜೀವನದಲ್ಲಿ ನಾನು ಬಹಳ ಮೃದು ಸ್ವಭಾವದವ ಮನುಷ್ಯ ಎಂದು ಕಾಕ್ರೋಚ್ ಸುಧೀರ್ ಅವರು ಹೇಳಿಕೊಂಡಿದ್ದಾರೆ. ನಿಮ್ಮ ಅನಿಸಿಕೆಯ ಪ್ರಕಾರ ಕಾಕ್ರೋಚ್ ಸುಧೀರ್ ಅವರ ಬದಲು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡುತ್ತಿದ್ದೀರಿ, ಈ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.